ನಮಸ್ಕಾರ ಕರ್ನಾಟಕ. ನಾನು ಭಾರತಿ ಬೆಣ್ಣೂರು ಬಾಗಲಕೋಟೆಯಿಂದ. ಈಗಾಗಲೇ ನೀವು ನನ್ನ ಫೋರ್ಸಸ್ ರಿಲೇಟೆಡ್ ಮಾಡಿರೋ ಕನ್ನಡ, ಹಿಂದಿ, ಇಂಗ್ಲೀಷ್ ಚಾನಲ್ಗಳನ್ನೂ ನೋಡಿದ್ದೀರಾ, ವಿಡಿಯೋಗಳನ್ನೂ ನೋಡಿದ್ದೀರಾ. ಇವಾಗ ಈ ಚಾನಲಲ್ಲಿ ನಾನು ಕೇವಲ ಲೈಫ್ ಕೋಚ್ ಬಗ್ಗೆ, ರಿಯಾಲಿಟಿ ಬಗ್ಗೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳು, ನಮ್ಮ ಸುತ್ತಮುತ್ತ ನಡೆಯೋದ್ರ ಬಗ್ಗೆ, ಜೀವನದ ಕೆಲವು ಅನುಭವಗಳ ಬಗ್ಗೆ ಶೇರ್ ಮಾಡ್ಕೊಳ್ಳೋಕ್ಕೋಸ್ಕರ ಈ ಚಾನಲ್ ಪ್ರಾರಂಭಿಸ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ಗಣೇಶನ ಸೆಲೆಬ್ರೇಷನ್ನು ಹೇಗೆ ಮಾಡಿದ್ದೀವಿ ವಿದ್ಯಾಗಿರಿ ಹನುಮಾನ್ ಟೆಂಪಲಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ ಪ್ರೋತ್ಸಾಹ ಮಾಡಿ. ನನಗೆ ನಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಆಗಿರೋ ಗಣೇಶನ ಮೂರ್ತಿ ಇದು. ಗಜಾನನ ಯುವಕ ಮಂಡಳಿಯವರು 17 ಕ್ರಾಸ್ ವಿದ್ಯಾಗಿರಿಲಿರೋ ಆಂಜನೇಯ ದೇವಸ್ಥಾನದಲ್ಲಿ ಸಾರ್ವಜನಿಕವಾಗಿ ಪ್ರತಿಷ್ಠಾಪನೆ ಮಾಡಿರೋ ಗಣೇಶನ ಮೂರ್ತಿ ಇವಾಗ ನೀವು ನೋಡ್ತಾ ಇರೋದು. ಇಲ್ಲಿನ ಅರ್ಚಕರಾದಂಥ ಶ್ರೀಯುತ ನಾರಾಯಣಾಚಾರ್ಯ ಅವರು ಕತೆ ಹೇಳ್ತಾ ಇದ್ದಾರೆ ದೇವ್ರ ಬಗ್ಗೆ. ನೀವು ಇಲ್ಲಿ ಗಣೇಶನ ರಂಗೋಲಿ ಕೂಡ ನೋಡ್ಬೋದು, ಎಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಅಂತ. ಇಷ್ಟು ಭಕ್ತಾದಿಗಳಿಗೆ ಪ್ರಸಾದ ತಯಾರಿ ಮಾಡ್ತಾ ಇರೋ ಪ್ರಿಪ್ರೇಷನ್ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಹೇಗೆ ತಯಾರಿ ನಡೆದಿದೆ ಅಂತ ನೋಡೋಣ. ಪ್ರಸಾದ ಮಾಡ್ಲಿಕ್ಕೆ ವಿಡಿಯೋ ಮಾಡ್ಲಿಲ್ಲ ಅವ್ರು ಕಷ್ಟಪಡೋರು ಅವ್ರ ಮೇಲೆ ಹೆಸರು ಹೇಳ್ರಿ ಅಲ್ಲ, ಹೆಸರು ಹೇಳ್ರಿ ಅಲ್ಲ, ನಮ್ಮ ತಲೆ ಹೊಡೆದಿರಿ ಮತ್ತೆ ಹೆಸರು ಹೇಳ್ರಿ. ಸರ್ಕೊಳ್ಳಲ್ಲಿ ಆ ಕಡೆ ಸರ್ಕೊಳ್ಳಲ್ಲಿ ಬೆಳಕ್ ಬರ್ತಾ ಇಲ್ಲ, ಆ ಕಡೆ ಹೆಸರು ಹೇಳ್ರಪ್ಪ. ಸುರೇಶ್ ನೀವಿದ್ರೆ ಏನ್ ಪ್ರಸಾದ ತಯಾರು ಮಾಡ್ಲಿಕ್ಕೆ ಥ್ಯಾಂಕ್ ಯು. ಸರ್ ಅಲ್ಲಿ ನೋಡ್ಲಿಕ್ಕೆ ಅದು ಏನೇನು ಮಾಡ್ಲಿಕ್ಕೆ ಸಾಂಬಾರ್ ರೀ, ಸಾಂಬಾರ್ ಆ ಕಡೆ ಪಲ್ಯ, ಇದು ಹುಗ್ಗಿ ತೋರಿ ಹುಗ್ಗಿ ರೆಕಾರ್ಡ್ ಮಾಡಿಲ್ಲ. ಹುಗ್ಗಿರಿ ಇದು ಆ ಕಡೆ ಅನ್ನ ಈ ಕಡೆ ಅಲ್ಲಿ ಎರಡು ಅನ್ನ. ವಾವ್, ಅದು ಅನ್ನನಾ? ಓಕೆ ಓಕೆ ಓಕೆ, ಬಂದೆ. ನಿಮ್ಮ ಹೆಸರು? ಹನುಮಂತ ಮೇಟಿ ಸಿಂದಿಗೆ. ಇದೆಲ್ಲ ಮಾಡಿದ್ದು ನೀವೇನ? ನಿಮ್ಮ ಟೀಮು ಒಳ್ಳೆ ಸೇವೆ ಮಾಡ್ಲಿಕ್ಕೆ. ಮೇಡಮ್ ಅವ್ರ ಹೆಸರು ಗೊತ್ತಾಗಲಿಲ್ಲ. ನನ್ನ ಹೆಸರು ಭಾರತಿ ಬೆಣ್ಣೂರು. ಹೌದ್ರಿ, ಇಲ್ಲೇ ವಿದ್ಯಾಗಿರಿಯಾಗಿರೋದು. ಥ್ಯಾಂಕ್ ಯು. ನಾವು ಹನುಮಂತ ಮೇಟಿ ಸಿಂದಿಗೆ. ಇದು 6ನೇ ವರ್ಷ ಬಂದು ಇದೊಂದು ಗಜಾನನ ಅನ್ನ ಸಂತರ್ಪಣೆ ಸೇವಾ. ನಮ್ಗೆ ವಿಜಯ ಕುಲಕರ್ಣಿ ಸರ್ ನಮ್ಗೆ ಮೇನ್ ಅವರು. ಮತ್ತು ಇವರು ಅವ್ರ ಹೆಸರೇನ್ರಿ? ಇವರು ನಮ್ಮ ಅಜಯ್ ಅಡ್ರೆಸ್ ಅಂತರ್ಗೊಂಡ ಅವರು. ಮತ್ತು ಇವರು ನಮಗೆಲ್ಲ ಭಾಳ ಹೆಲ್ಪ್ ಮಾಡ್ಯಾರಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಜಾನನ ಗಣಪತಿ ಪ್ರತಿಷ್ಠಾಪನೆಯನ್ನು ಹನುಮಂತ ಗುಡಿ ದೇವಸ್ಥಾನದಲ್ಲಿ ಇಡ್ತಾ ಬಂದಿದ್ದಾರೆ. ಈ ನಮ್ಮ 17 ಕ್ರಾಸಿನ ಯುವ ಕಣ್ಮಣಿಗಳು ಅತ್ಯಂತ ಉತ್ಸಾಹದಿಂದ ಎಲ್ಲರೂ ಇಲ್ಲಿ ಭಾಗವಹಿಸಿದ್ದೀವಿ. ಅದರಂತೆ ಪ್ರತಿ ವರ್ಷ ನಮ್ಮ ಮೇಟಿ ಹನುಮಂತ ಮೇಟಿ ಏನಂದ್ರೆ ಹುಗ್ಗಿ ಮಾಡೋದ್ರಲ್ಲಿ ಅತ್ಯಂತ ಎತ್ತಿದ ಕೈ. ಅದಕ್ಕೆ ಅವರೇ ಇದರ ಉಸ್ತುವಾರಿ ತೊಗೊಂಡ್ರ ಮತ್ತು ಅತ್ಯಂತ ನಮಗೆ ರೀಸನೇಬಲ್ ಆಗಿ ಎಲ್ಲರೂ ರುಚಿಕಟ್ಟಾದಂಥ ಅಡುಗೆ ವ್ಯವಸ್ಥೆಯನ್ನು ಮಾಡಿ ಉಣಬಡಿಸ್ತಾರೆ. ಅದಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಗಣಪತಿಯ ಆಶೀರ್ವಾದವನ್ನು ಪಡೆದುಕೊಂಡು ಪ್ರಸಾದ ಸೇವನೆ ಮಾಡಿಕೊಂಡು ಹೋಗ್ಬೇಕಂತ ಕಮಿಟಿ ಪರವಾಗಿ ಹೇಳ್ತೀನಿ. ಧನ್ಯವಾದ. ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನೀವು ನೋಡ್ತಾ ಇದ್ದೀರಾ.
गजाननयुतं गणेश्वरं 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 भजामि सततं सुरेश्वरं गजाननयुतं गणेश्वरं भजामि सततं सुरेश्वरं गजाननयुतं गणेश्वरं भजामि सततं सुरेश्वरं गजाननयुतं भजामि सततं गजाननयुतं गणेश्वरं भजा गणेश्वरं भजामि सततं सुरेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं ಎಲ್ಲ ಸಾರ್ವಜನಿಕರಿಗಾಗಿ ಹುಗ್ಗಿ ಉಪ್ಪಿನಕಾಯಿ ಬದನೆಕಾಯಿ ಪಲ್ಯ ಅನ್ನ ಸಾರು ತುಂಬ ಚೆನ್ನಾಗಿ ಪ್ರಸಾದದ ವ್ಯವಸ್ಥೆನ ಮಾಡಿದರು. ತಾವಿಲ್ಲಿ ನೋಡ್ಬೋದು ಎಲ್ಲ ಸಾರ್ವಜನಿಕರು ಭಕ್ತಾದಿಗಳು ತುಂಬ ಭಯಭಕ್ತಿಯಿಂದ ಗಣೇಶನ ಪ್ರಸಾದನ ಸೇವಿಸ್ತಾ ಇರೋದನ್ನು ಸ್ನೇಹಿತರೆ ನೀವೆಲ್ಲ ಗಮನಿಸ್ಬೋದು. ಹೇಗೆ ಶಿಸ್ತಿನಿಂದ ಕ್ಯೂನಲ್ಲಿ ನಿಂತ್ಕೊಂಡು ಸಾವಧಾನವಾಗಿ ಪ್ರಸಾದಕ್ಕೋಸ್ಕರ ಎಲ್ಲರೂ ನಿಂತ್ಕೊಂಡಿದ್ದಾರೆ ಹಾಗೂ ಹೋಗ್ತಾ ಇದ್ದಾರೆ ಅಂತ ಒಂದು ಶಿಸ್ತು ಬದ್ಧತೆ ಇದೆ. ಕೇವಲ 17ನೇ ಕ್ರಾಸಿನ ಸಾರ್ವಜನಿಕ ಗಣೇಶ ಅಂತಲ್ಲ, ವಿದ್ಯಾಗಿರಿ ಆಯ್ತು, ಬಾಗಲಕೋಟೆ ಆಯ್ತು, ಎಲ್ಲ ಕಡೆಗೂ ಎಲ್ಲೆಲ್ಲಿ ಸಾರ್ವಜನಿಕ ಗಣೇಶನ ಪ್ರತಿಷ್ಠಾಪನೆ ಮಾಡಿರ್ತಾರೋ ಅಲ್ಲೆಲ್ಲ 5 ದಿನದಲ್ಲಿ ಒಂದು ದಿವಸ ಈ ಥರ ಪ್ರಸಾದ ಇರುತ್ತೆ ಸಾರ್ವಜನಿಕರಿಗೆ. ಹಾಗೆ ಸಾಂಸ್ಕೃತಿಕ ಚಟುವಟಿಕೆಗಳಿರುತ್ತೆ, ಸ್ಪರ್ಧೆಗಳು ಇರುತ್ತೆ, ಗೆದ್ದವ್ರಿಗೆ ಸೂಕ್ತ ಬಹುಮಾನಗಳು ಕೂಡ ಇರುತ್ತೆ. ಹೊಸ ಚಾನಲ್ ಮೊದಲನೇ ವಿಡಿಯೋ ಇದು. ವಿಘ್ನ ನಿವಾರಕ ಗಣೇಶನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಈ ವಿಡಿಯೋ ಕೂಡ ನೋಡಿ ಲೈಕ್ ಮಾಡಿ, ಹಾಗೆ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ ಹೊಸ ವಿಡಿಯೋಗೋಸ್ಕರ. ಧನ್ಯವಾದಗಳು.